ಹಲೋ ಫ್ರೆಂಡ್ಸ್, ನಾನು ತೀರ್ಥಹಳ್ಳಿ ಕೇಶವಮೂರ್ತಿ ಮಲ್ನಾಡ್ ಕೋಚಿಂಗ್ ಸೆಂಟರ್ ಕಡೆಯಿಂದ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮದು ಆನ್ಲೈನ್ ತರಗತಿಗಳು ಇಷ್ಟರಲ್ಲೇ ಆರಂಭ ಆಗ್ತವೆ ಅಂತ ನಿಮಗೆ ಮೊದಲೇ ಹೇಳಿದ್ದೀವಿ. ಆಫ್ಲೈನಲ್ಲಿ ಸಿಲ್ವರ್ ಜೂಬ್ಲಿ ಆಯಿತು, ಕಳೆದ 25 ವರ್ಷದಿಂದ ಪಾಠ ಮಾಡ್ತಾ ಇದ್ದೀವಿ. ಇದನ್ನು ಇನ್ನೂ ವಿಸ್ತರಣೆ ಮಾಡುವ ಅನ್ನೋ ಸಲುವಾಗಿ ಮಲ್ನಾಡ್ ಕೋಚಿಂಗ್ ಸೆಂಟರ್ ಎಂಬ ಆ್ಯಪ್ನ ಅಡಿಯಲ್ಲಿ ಅಥವಾ ಮಲ್ನಾಡ್ ಕೋಚಿಂಗ್ ಸೆಂಟರ್ .in ಅಂತ ಹಾಕಿದ್ರೆ ವೆಬ್ಸೈಟ್ ಇದೆ. ಮಲ್ನಾಡ್ ಕೋಚಿಂಗ್ ಸೆಂಟ್ರು ಆ್ಯಪ್ ಇದೆ, ಪ್ಲೇಸ್ಟೋರಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಾವು ಮೊದಲನೇ ಬಾರಿಗೆ ಭಾರತ ಸಂವಿಧಾನ, ಆಡಳಿತ ವ್ಯವಸ್ಥೆ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈ ಮೂರೂ ಸಬ್ಜೆಕ್ಟನ್ನು ಇಟ್ಕೊಂಡು ಎ ಸೆಟ್ ಆಫ್ 10 ವಿಡಿಯೋಸ್, ಈಚ್ 10 ಕ್ವಶನ್, ಎ ಸೆಟ್ ಆಫ್ 10 ವಿಡಿಯೋಸ್ ಈಚ್ 10 ಕ್ವಶನ್ಸ್ ಅಂದರೆ ಒಟ್ಟು 100 ಕ್ವಶನ್ಸ್ದು ಒಂದು ಕೋರ್ಸ್ ಕ್ರಿಯೇಟ್ ಮಾಡಿದ್ವಿ. ಫ್ರಮ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಂದ ಹಿಡಿದು SDA, FDA, PSI, PDO, ESI, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟ್ರು, ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು, ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ಇನ್ಕ್ಲೂಡಿಂಗ್ SSC, RRB, IBPS, ಸೊ NTPC ಎಕ್ಸಾಮ್ಸ್ ಆಗಿರ್ಬೋದು, CHSL, ಸೊ SSC GD ಇರ್ಬೋದು, ಈವನ್ ದೋಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ UPSC ಪ್ರಿಲಿಮ್ಸ್. ಸೊ ವಿಲ್ ಬಿ ವೆರಿ ಯೂಸ್ಫುಲ್. ಇಂಡಿಯನ್ ಪಾಲಿಟಿ ಅನ್ನೋದ್ರ ಕೆಳಗೆ ಕ್ಲಾಸ್ ಮಾಡ್ತಾ ಇದ್ದೀವಿ. ಕೋರ್ಸ್ ವ್ಯಾಲಿಡಿಟಿ ಒನ್ಸ್ ನೀವು ಪರ್ಚೇಸ್ ಮಾಡಿದ್ಮೇಲೆ 30 ಡೇಸ್ ಇರುತ್ತದೆ. ಈ 100 ಸೆಟ್ ಆಫ್ ಕ್ವಶನ್ಸ್ ಇದಾವಲ್ಲ, ಕೇವಲ ನಿಮಗೆ 100 ರೂಪೀಸ್ ಸಿಗುತ್ತೆ. 30 ದಿನಗಳ ತನಕ ಎಷ್ಟು ಸಾರಿ ಬೇಕಾದರೂ ನೀವು ವಿಡಿಯೋ ನೋಡಬಹುದು. ಆ ಥರದ್ದು ನಾವು ಸೀರೀಸ್ ಆಫ್ ಮುಂದಿನ ದಿನಗಳಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ಅದನ್ನು ಹೇಳಲಿಕ್ಕಾಗಿ ನಾವು ಇದನ್ನು ಇವತ್ತು ವಿಡಿಯೋ ಮಾಡಿದ್ದೀವಿ. ಸ್ನೇಹಿತರೆ, ಹೆಚ್ಚು ಜನಕ್ಕೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಖಂಡಿತವಾಗೂ ನಾವು ನಿಮ್ಮ ಪರವಾಗಿ ಅನೇಕ ಸ್ಟಡಿ ಮೆಟೀರಿಯಲನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ಅಂದರೆ ನಿಮಗೆ ಸಿನಾಪ್ಸಿಸ್ ಅಂತ ಕರೀತಾರಲ್ಲ, ಯಾವ ಕ್ವಶನ್ಸು ನಾವು ಅಪ್ಲೋಡ್ ಮಾಡ್ತೀವೋ ಅದಕ್ಕೆ ಸಂಬಂಧಪಟ್ಟಂಥ ಸ್ಟಡಿ ಮೆಟೀರಿಯಲನ್ನು ಕೂಡ ಯಾರು ನಮ್ಮ ಕೋರ್ಸನ್ನು ಪರ್ಚೇಸ್ ಮಾಡ್ತಿರಲ್ಲ ಅವರಿಗೆ ಪ್ರತ್ಯೇಕವಾಗಿ ಒಂದು ವಾಟ್ಸಪ್ಪು ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿಬಿಟ್ಟು ನೋಟ್ಸ್ ಕೂಡ ನಾವು ಅಪ್ಲೋಡ್ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಸ್ನೇಹಿತರೆ, ಇದೇ ಜನವರಿ 26ನೇ ತಾರೀಕು ಇಂಡಿಯನ್ ಪಾಲಿಟಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ವಿಡಿಯೋನ ತಪ್ಪದೇನೆ ನೀವು ಪರ್ಚೇಸ್ ಮಾಡಿ. ಖಂಡಿತವಾಗೂ ಕಾಂಪಿಟೇಟಿವ್ ಎಕ್ಸಾಮಿಗೆ ಸಿದ್ಧ ಆಗರಿಗಿದು ಪೂರಕವಾದ ಸ್ಟಡಿ ಮೆಟೀರಿಯಲ್ ಇರ್ತದೆ ಅಂತ ನಾನು ಈ ಮೂಲಕ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.